ಮಣ್ಣಿನ ಸಂಸ್ಕೃತಿ ಮತ್ತೆ ಇದನ್ನ ಅವರು ಯಾವ ತರ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಈ ಸಿನಿಮಾದಲ್ಲಿ? ಕೆಡಿ ಕೆಡಿ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ, ಕೆಡಿ ಅಂದ್ರೆ ಒಂದು ಕಾಳಿದಾಸ, ಕ್ಯಾರೆಕ್ಟರ್ ನೇಮ್ ಕಾಳಿದಾಸ. ಸೊ ಇನ್ನೊಂದೇನಪ್ಪ ಅಂದ್ರೆ, ಯಾರಾದ್ರೂ ಮಕ್ಕಳಿಗೆ ತಾಯಿದಿರು ತುಂಬಾ ಪೋಲಿತನ, ತುಂಬಾ ತುಂಟತನ ಏನಾದ್ರು ಮಾಡಿದ್ರೆ, ಇಲ್ಲಾಂದ್ರೆ ದೊಡ್ಡವರಾಗ್ಲಿ ಹೆಂಡತಿ ಗಂಡನ ಬೈಯೋದಾಗ್ಲಿ, ಗಂಡ ಅಕಸ್ಮಾತ್ ಹೆಂಡತಿ ಏನಾದ್ರು ಗಂಡ ಲೇಟ್ ಆಗಿ ಬಂದ್ರೆ ಬಾ ಕೆಡಿ ನನ್ ಮಗ ನೀನು ಅಂತೀವಲ್ಲ. ಸೊ ಈ ತರ ಅಂದ್ರೆ ಪ್ರೀತಿ, ಆ ಕೆಡಿ ಅನ್ನೋದು ತುಂಬಾ ಲವ್, ಪ್ರೀತಿ. ಸೊ ಆ ತರ ವರ್ಡ್ ನಿಮ್ಗೆ ಅದೊಂಥರ ಜನಪದ ಅಂತೀವಲ್ಲ, ಜನಪದ ಅಂದ್ರೆ ನಮ್ದು ಇಂಗ್ಲಿಷ್ ಎಲ್ಲಿ ಕರಿತೀವಿ. ಬಟ್ ಹಳ್ಳಿ ಜನರು, ನಮ್ಮ ಹಳ್ಳಿ ಸೊಗಡುದು ಪದ ಅದು. ನಿಮ್ಗೆ ಯಾರಾದ್ರೂ ಮಕ್ಳಿಗೆ ಬೈಯೋದು ಅದನ್ನ ಕಳ್ಳನ್ ಮಗ ಅನ್ನೋದು, ಕೆಡಿ ನನ್ ಮಗ ಅವನು, ನೋಡಕ್ ಹೆಂಗವನ, ನೋಡು ಕೆಡಿ ಬಂದಂಗೆ ಬರ್ತಾನೆ ಅಂತೀವಿ. ಸೊ ದಟ್ಸ್ ಅ ಪ್ರೀತಿ ವರ್ಡ್ ಅದು. ಆ ವರ್ಡ್ ಇಟ್ಬಿಟ್ಟು ಅದನ್ನ ಕಾಳಿದಾಸ, ಸೊ ಕೆಡಿ, ಸೊ ಅನ್ನೋದು ತುಂಬಾ ಲವಬಲ್ ವರ್ಡ್ ನ ಇಟ್ಟಿದ್ದೀನಿ ಅಷ್ಟೇ. ಸಿನಿಮಾ ಯಾವಾಗ ರಿಲೀಸ್ ಮಾಡ್ತೀರಾ ಸರ್? ಈಗಾಗಲೇ ಸಾಕಷ್ಟು ಡಿಲೇ ಆಗಿದೆ ಅಂತಾನೆ ನಿಮ್ಮ ಇಲ್ಲ ಡಿಲೇ ಮತ್ತೊಂದು, ಮತ್ತೆ ಧ್ರುವ ಸರ್ಜಾ ಫ್ಯಾನ್ಸ್ ಕೂಡ ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಸಾಕಷ್ಟು ವೆಯ್ಟ್ ಮಾಡ್ತಾ ಇದ್ದಾರೆ. ಖಂಡಿತ ಸಿನಿಮಾ ಬಂದ್ಬಿಟ್ಟು ಅತಿ ಶೀಘ್ರದಲ್ಲೇ ಬರ್ತದೆ. ಇವಾಗಲೇ ಐ ಥಿಂಕ್ ಈ ತಿಂಗಳು ಡೇಟ್ ಅನೌನ್ಸ್ ಮಾಡ್ತೀವಿ. ಯಾಕೆಂದ್ರೆ CG ಗ್ರಾಫಿಕ್ಸ್ ವರ್ಕ್ ನಡೀತಾ ಇದೆ. ಸೊ ಕಂಪ್ಲೀಟ್ ಆಗ್ತಿದೆ. ಈಗ ಮ್ಯೂಸಿಕ್ ಸ್ಟಾರ್ಟ್ ಆಗಿದೆ. ಅಂಡ್ ಇನ್ನೇನು ಅತಿ ಶೀಘ್ರದಲ್ಲೇ ಈ ತಿಂಗಳು ಒಂದು ಸಾಂಗ್ ರಿಲೀಸ್ ಆಗುತ್ತೆ. ಆ ಸಾಂಗ್ ಅಲ್ಲಿ ಡೇಟ್ ಹಾಕಿ ರಿಲೀಸ್ ಮಾಡ್ತೀವಿ. ಯಾಕೆಂದ್ರೆ ಟೋಟಲ್ ಎಲ್ಲ ಕಡೆ ಎಲ್ಲ ಕಂಟ್ರಿ ರಿಲೀಸ್ ಆಗುತ್ತಲ್ವ. ಸೊ ಅದರಿಂದ ಸೊ ಟ್ರೈ ಮೈ ಲೆವೆಲ್ ಬೆಸ್ಟ್. ಒಳ್ಳೇದು. ಯಾಕಂದ್ರೆ KVN ಅನ್ನೋ ಸಂಸ್ಥೆಯಲ್ಲಿ ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ದೊಡ್ಡ ಸಿನಿಮಾ ಮಾಡಿದಾಗ ಅದನ್ನ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅದರಿಂದ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಮಾಡೋಣ. ಸೊ ಅದ್ರ ಮೇಲೆ ನಮ್ಮ ಜನಗಳು ಏನ್ ಡಿಸೈಡ್ ಮಾಡ್ತಾರೆ ಅದು, ಬಟ್ ಮಾಡೋವರೆಗೂ ಚಂದ ಕೆಲಸ ಮಾಡೋಣ ಅಂತ ಅಷ್ಟೇ. ಯಾಕಂದ್ರೆ ಈಗ ಕನ್ನಡದಲ್ಲಿ ಥಿಯೇಟರ್ಗೆ ಜನ ಬರ್ತಿಲ್ಲ ಒಂದ್ ಕಡೆ, ಒಬ್ಬೊಬ್ಬ ಸ್ಟಾರು ಒಂದೊಂದು ಸಿನಿಮಾ 3 ವರ್ಷ, ನಿಮ್ಮಂತ ಸ್ಟಾರ್ ಡೈರೆಕ್ಟರ್ಸ್ಗಳು ಒಂದು ಸಿನಿಮಾ ಇಷ್ಟು ಏನಾಗಿದೆ, ಇದು ಅಷ್ಟೇ 3 ವರ್ಷ ಖಂಡಿತವಾಗ್ಲೂ ಆಗ್ತಿರ್ಲಿಲ್ಲ. ಬಿಕಾಸ್ ನಾವು ಸ್ಟಾರ್ಟ್ ಮಾಡಿ ಪೂಜೆ ಮಾಡಿದ್ವಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ. ಪೂಜೆ ಮಾಡಾದ್ಮೇಲೆ ಧ್ರುವರ್ದು ಮಧ್ಯೆ ಒಂದು ಸಿನಿಮಾ ಇತ್ತು, ಅದು ಮುಗಿಬೇಕಾಗಿತ್ತು. ಮುಗಿದ್ಮೇಲೆ ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ. ಸೊ ಅದರಿಂದ ಇದಾಯ್ತು. ಬಿಟ್ರೆ ಅದು ರಿಲೀಸ್ ಆಯ್ತು, ಮತ್ತೆ ನಂದು ಸ್ಟಾರ್ಟ್ ಆಯ್ತು, ನಂದು ಇಲ್ಲಿಗ್ತಾ ಇದೆ. ಆ 3 ವರ್ಷ ಅನ್ನೋದು ಏನಕ್ಕೆ ಬರ್ತಿದೆ ಅಂದ್ರೆ, ನಮ್ಮ ಕೌಂಟು ನಾವು ಪೂಜೆ ಮಾಡಿದ್ದು ನಿಮ್ಗೆ ಚಾಮುಂಡೇಶ್ವರಿ ಬೆಟ್ಟ ಇದರಲ್ಲಿ. ಸೊ ಅಲ್ಲಿಂದ ಕೌಂಟ್ ಆದ್ರೆ 3 ಇಯರ್ಸ್ ಬರುತ್ತೆ. ಬಟ್ ನಾನು ಸ್ಟಾರ್ಟ್ ಮಾಡಿದೆ ಆಕ್ಚುಲಿ 1.5 ಇಯರ್, 1 ಇಯರ್ ಮ್ಯಾಕ್ಸಿಮಮ್ 1.5 ಇಯರ್. 1.5 ಇಯರ್ ನಾನು ಸಿನಿಮಾ ರೆಡಿ ಮಾಡ್ಕೊಂಡು ತಂದು ರಿಲೀಸ್ ಮಾಡ್ತೀನಿ. ಸರ್ ಇಲ್ಲಿ ಸರ್ ಆಕ್ಚುಲಿ ಇವಾಗ 5 ರಾಜ್ಯಗಳಿಗೆ ಹೇಗಿದ್ರು ನೀವು ಹೋಗಿ ಬಂದ್ರಿ ಆಕ್ಚುಲಿ ಟೀಸರ್ ಲಾಂಚ್ಗೋಸ್ಕರನೇ. ಸೊ ಈಗಲೇ ಇದ್ರೆ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡ್ತಿದ್ರೆ ತುಂಬಾ ಚೆನ್ನಾಗಿ ಪ್ರಮೋಟ್ ಆಗಿರೋದಲ್ವಾ? ಹೇಗಿದ್ರು ಈ ಮಂತ್ ಅಲ್ಲಿ ಆಗುತ್ತೆ ಅಂತ ಹೇಳಿದ್ರಿ. ಹೌದು ಆಗುತ್ತೆ. ಮತ್ತೆ ತಿರ್ಗಾ ಇನ್ನೊಂದು ಟೂರ್ ಹೋಗ್ತೀವಿ, ಸಾಂಗ್ ರಿಲೀಸ್ ಆಗ್ತಿದೆ ಈ ಮಂತ್ ಸಾಂಗು. ಆ ಟೈಮಲ್ಲಿ ಅನೌನ್ಸ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ನಮ್ಗೆ ಏನು ಕ್ಲಾರಿಫಿಕೇಶನ್ ಇಲ್ಲ ಅಂತಂದಾಗ ಡೇಟ್ ಅನೌನ್ಸ್ ಮಾಡ್ಬಿಟ್ರೆ ತುಂಬಾ ತಪ್ಪಾಗುತ್ತೆ ಅದು. ಯಾಕೆಂದ್ರೆ ಸಂಸ್ಥೆಗೆ ಒಂದು ಕೆಟ್ಟ ಹೆಸರು. ಅಕಸ್ಮಾತ್ ಡೇಟ್ ಹಾಕ್ಬಿಟ್ಟು ಮತ್ತೆ ತಿರ್ಗಾ ಅದನ್ನು ಪೋಸ್ಟ್ಪೋನ್ ಮಾಡಿದಾಗ, ಸೊ KVN ಸಂಸ್ಥೆ ಒಂದು ದೊಡ್ಡ ಸಂಸ್ಥೆ, ಅದು ಕೆಟ್ಟ ಹೆಸರು. ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದ್ದಾರೆ. ಆಲ್ ಇಂಡಿಯಾ ಹಿಂದಿ ಸಿನಿಮಾ ಮಾಡ್ತಾರೆ, ಕನ್ನಡ ಸಿನಿಮಾ ಮಾಡ್ತಾರೆ, ತೆಲುಗು, ತಮಿಳು, ಮಲಯಾಳಂ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಕಾಲಿಟ್ಟಿದ್ದಾರೆ KVN ಸಂಸ್ಥೆ. ಬಟ್ ಅದೊಂದು ವ್ಯಾಲ್ಯೂಬಲ್ ಇದಿದೆಯಲ್ಲ. ಸೊ ಅದಕ್ಕೆ ಅದನ್ನು ಮಿಸ್ಗೈಡ್ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಪಕ್ಕ ಆದ್ಮೇಲೆ ನಾನು ಸಾರ್ಗೆ ಹೇಳಿದ್ದೀನಿ, ಈ ಟೈಮ್ಗೆ ನಾನು ಕೊಡ್ತೀನಿ ಸರ್ ಪಿಕ್ಚರ್ ಅಂತ. ಆ ಟೈಮ್ ಕೊಡ್ತೀನಿ ಸರ್. ರಮೇಶ್ ಸರ್ ನಿಮಗೆ ಪ್ರಶ್ನೆ. ಸರ್ ರಮೇಶ್ ಸರ್, ನೀವು ಹೇಳಿದ್ರಿ ಆಕ್ಚುಲಿ ಈ ಪಾತ್ರ ನಿಮಗೆ ಆಫರ್ ಮಾಡಿದಾಗ ಸ್ವಲ್ಪ ರೆಸಿಸ್ಟ್ ಮಾಡಿದ್ರಿ, ಬಟ್ ಆದ್ರೂ ಅವರು ಫೋರ್ಸ್ ಮಾಡಿದಾಗ ಒಪ್ಕೊಂಡ್ರಿ ಅಂತ. ಅದು ಯಾಕೆ? ಪ್ಲಸ್ ಆ ಪಾತ್ರವಾಗಿ ನಿಮ್ಮನ್ನು ನೋಡ್ಕೊಂಡಾಗ ನಿಮಗೆ ಹೇಗೆ ಅನಿಸ್ತು ಅಂತ? ಅಲ್ಲ, ರೆಸಿಸ್ಟ್ ಅಂದ್ರೆ ಅಂಡು ನನಗೇನಾಗ್ತಿತ್ತು ಅಂದ್ರೆ, ಆ ಟೈಮಲ್ಲಿ ಬೇರೆ 3 ಫಿಲ್ಮ್ಸ್ ಹೀರೋ ಆಗಿ ಸೈನ್ ಮಾಡಿದ್ದೆ. ಸೊ ಇದರಲ್ಲಿ ಬಂದು ನನಗೆ ಒಂದೇ ರಿಕ್ವೆಸ್ಟ್ ಅವ್ರಿಗೆ, ನಾನು ಫಸ್ಟಿಂದ ಅದನ್ನೇ ಹೇಳಿದ್ದೀನಿ, ಈಗಲೂ ಅದನ್ನು ಹೇಳ್ತಾ ಇದ್ದೀನಿ. ಐ ಥಿಂಕ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ನಮಗೆ. ನನಗೇನಂದ್ರೆ ಅದು ಸರ್, ಅದು ನಾನು ಡಬಲ್ ಹೀರೋ ಆ ಥರ ಇದ್ದರೆ ಮಾಡ್ತೀನಿ ಸರ್, ದಯವಿಟ್ಟು ಅಷ್ಟು ಪವರ್ ಇದೆಯಾ ಆ ರೋಲಲ್ಲಿ, ಆ ಥರ ಒಂದು ವ್ಯಾಲ್ಯೂ ಸಿಗುತ್ತಾ ಅಂತ. ಸರ್ ನೀವು ಬನ್ನಿ ಸರ್ ಮಾಡಿ ಸರ್ ಅಂತ ಅವ್ರು ಹೇಳ್ತಿದ್ರು. ಬಟ್ ಕೊನೆಗೆ ಐ ಆಮ್ ವೆರಿ ಹ್ಯಾಪಿ. ಕೊನೆಗೆ ಅವರು ಮಾಡಿರೋದು ಆ ಪಾತ್ರ ಆಗಲಿ, ಕೊನೆಯಲ್ಲಿ ಅವ್ರು ಕೊಟ್ಟಿರೋ ಟ್ವಿಸ್ಟ್ ಆಗಲಿ ನನಗೆ ಭಾಳ ಇಷ್ಟ ಆಗಿದೆ. ಸೊ ಐ ಥಿಂಕ್ ಗೊತ್ತಿಲ್ಲ, ಇಂಥ ಫಿಲ್ಮ್ಸ್ ಮಾಡಿದಾಗ ಏನಾಯ್ತು, ಕೊನೆಗೆ ಎಡಿಟೆಡ್ ವರ್ಷನ್ ಹೇಗಿರುತ್ತೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಮಾಡಿರೋ ಸೀನ್ಸ್ ಒಂದು ತುಂಬ ಮಜಾ ಕೊಟ್ಟಿದೆ. ಬಟ್ ಕೊನೆಗೆ ಆ ಫಿಲ್ಮಲ್ಲಿ ಎಷ್ಟು ಶೂಟ್ ಮಾಡಿದ್ದಾರೆ, ಏನು ಉಳಿಯುತ್ತೆ ನಂಗೆ ಗೊತ್ತಿಲ್ಲ. ಬಟ್ ಶೂಟ್ ಮಾಡೋಂಥ ಪ್ರತಿಯೊಂದು ಸೀನ್ ನನಗಂತೂ ತುಂಬ ಖುಷಿ ಕೊಟ್ಟಿದೆ. ಸಾರಿ ಸರ್, ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್. ಎಲ್ಲರೂ ತುಂಬಾ ಜನ ಇರೋದ್ರಿಂದ ಒಂದೊಂದು ಪ್ರಶ್ನೆ ಕೇಳ್ಕೊಂಡ್ರೆ ಎಲ್ರಿಗೂ ಅವಕಾಶ. ಸರ್ ವೇದಿಕೆ ಮೇಲೆ ಮಾತಾಡ್ತಾ ಒಂದು ಗಂಭೀರ ವಿಚಾರ ಹೇಳಿದ್ರೆ, ಯಾಕಂದ್ರೆ ಈ ಟೀಸರ್ ನೋಡಿದ ನಂತರ ಅಂದ್ರೆ ದೇಶದ ಬೇರೆ ನಾನಾ ಭಾಗಗಳಲ್ಲಿ ಸಿನಿಮಾ ಟೀಸರ್ ಬಗ್ಗೆ ಮೆಚ್ಚುಗೆ ಮಾತನಾಡ್ತಿದ್ರೆ, ಎಲ್ಲೋ ಒಂದ್ ಕಡೆ ನಮ್ಮವರೇ ನಮ್ಮ ಕಾಲು ಎಳಿತಿದ್ರೆ ಅಂತ ಒಂದು ಕೋಟ್ ಮಾಡಿದ್ವಿ, ಹೇಳಿಕೆ ಕೊಟ್ಟು ಯಾಕಂತ ಫೀಲ್ ಆಯ್ತು? ಸಮ್ ಟೈಮ್ ನನಗೇನಾಗುತ್ತೆ, ಹೊರಗಡೆ ಹೋದಾಗೆಲ್ಲ ತುಂಬಾ ಅದ್ಭುತ ರೆಸ್ಪಾನ್ಸ್. ಮುಂಬೈ ತಗೊಳ್ಳಿ, ಎಲ್ಲ ತಗೊಳ್ಳಿ, ನೀವು ನೋಡ್ತಾನೆ ಇದ್ದೀರಾ, ಕರ್ನಾಟಕ ಜನ ನೋಡ್ತಾನೆ ಇದ್ದಾರೆ. ಸೊ ಇಲ್ಲಿ ಯಾರೋ ಒಂದಷ್ಟು ಜನ ಆ ಥರದ್ದೊಂದು ಮಾಡಿದಾಗ ನಂಗೆ ತುಂಬ ಹರ್ಟ್ ಆಯಿತು, ನೋವಾಯಿತು. ಬೇರೆ ರಾಜ್ಯಗಳಲ್ಲೆಲ್ಲ ಕೊಂಡಾಡ್ತಿದ್ದಾರೆ, ನಮ್ಮ ರಾಜ್ಯದಲ್ಲಿ ನಮ್ಮನ್ನ ಯಾಕೆ ತುಳಿತಾರೆ?
ಅನ್ನೋ ತುಂಬ ಹರ್ಟ್ ಆಯ್ತು ನನಗೆ. ಸೊ ಆ ದೃಷ್ಟಿಯಿಂದ ನಾನು ಮಾತಾಡಿದೆ ನಾನು ಖಂಡಿತವಾಗ್ಲೂ. ಅಂದರೆ ಅದನ್ನು ಮಾಡಬೇಡಿ ಅಂತ ಅಷ್ಟೇ, ಸಿಂಪಲ್. ನಾನು ಬೇರೆ ರಾಜ್ಯದಲ್ಲಿ ಹೋಗಿ ಹೆಮ್ಮೆಯಿಂದ ಹೇಳ್ಕೊತೀವಿ, ಆಮೇಲೆ ಅಲ್ಲೋಗಿ ನಿಂತಾಗ ಓ ಏನ್ರಿ ಸೌತ್ ಇಂಡಿಯನ್ ಜನ ಅಬ್ಬಾ ಏನು ಕರ್ನಾಟಕ ಕನ್ನಡ ಸಿನಿಮಾ ಈ ಥರ ಮಾಡ್ತಾರೆ ಅಂತಾರೆ ಟೀಸರ್ ನೋಡಿದಾಗ. ಟೀಸರ್ ನೋಡ್ಬಿಟ್ಟು ಹಂಗೆ ಹೇಳ್ತಾರೆ ಎಲ್ಲರೂ. ಶಿಲ್ಪಾ ಶೆಟ್ಟಿ ಅವ್ರು ಬಾಂಬೆ ಪ್ರೆಸ್ ಮೀಟ್ ಮುಂದೆ ಹಂಗೆ ಅಂದರು, ಈ ಥರ ಮಾಡ್ತೀರಾ ನೀವು, ಅಯ್ಯೋ ನಂಗೆ ಗೊತ್ತೇ ಇಲ್ಲ ಇಷ್ಟು ಅದ್ದೂರಿಯಾಗಿ ಈ ಮಟ್ಟಕ್ಕೆ ಅಂತ. ಅಂದರೆ ಅಷ್ಟು ಚಂದ ನಮಗೆ ಸಪೋರ್ಟ್ ಸಿಗ್ಬೇಕಾರೆ ನಾನು ಹೇಳ್ತೀನಿ, ಮೀಡಿಯಾ ನಮಗೆ ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡ್ತಾರೆ, ಎಲ್ಲ ಕಡೆಯಿಂದ ಮಾಡ್ತಾರೆ. ಕೆಲವು ಪೀಪಲ್ ನಾನು ಹೇಳ್ತಾ ಇರೋದು ನಾಟ್ ಲೈಕ್ ಎನಿ, ಅದು ನಾನು ಅಡ್ರೆಸ್ ಮಾಡಿ ಹೇಳಲ್ಲ, ಅವ್ರಿಗೆ ಗೊತ್ತಾಗ್ಬೋದು ನಾನು ಮಾತಾಡ್ತಾ ಇದ್ರೆ ಎಲ್ಲೋ ಇದಾಗಿದೆ ಅಂತ. ಬಟ್ ನಮ್ಗೆ ಅದು ಹರ್ಟ್ ಆಯಿತು, ಅದರಿಂದ ಮಾತಾಡಿದ್ದೀನಿ ನಾನು. ಸೊ ಸಿಂಪಲ್, ನಮ್ಮ ಮನೇಲಿ ನಾವೇ ಕಿತ್ತಾಡ್ಕೊಂಡು ನಾವೇ ಹೊಡೆದಾಡ್ಕೊಂಡು ಸಾಯೋದ್ಕಿಂತ ಸೊ ದಯವಿಟ್ಟು ಎಲ್ಲ ಚೆನ್ನಾಗಿರೋಣ ಅಂತ ಒಂದು ಆಸಿಸ್ತೀನಿ ಅಷ್ಟೇ. ನನಗೆ ಇನ್ನೇನು ಉದ್ದೇಶ ಇಲ್ಲ ಬ್ರದರ್. ಸಿನಿಮಾ ಫೈನಲಿ ಸಿನಿಮಾ, ಇಲ್ಲಿ ಯಾರು ದೊಡ್ಡವರಂತೂ ಯಾರೂ ಇಲ್ಲ. ನಾವು ಜನಕ್ಕೆ ತಲುಪಿಸೋದು, ಸೊ ಜನರ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಇರೋದು ನಾವು. ಸೊ ಫೈನಲಿ ಇಲ್ಲಿ ಯಾವ ಹೀರೋ ಅದು ಇದು ಅಂತ ಯಾರೂ ಇಲ್ಲ ಅಕೌಂಟ್, ಓನ್ಲಿ ಸಿನಿಮಾನೇ ಹೀರೋ, ಒಂದು ನಿರ್ಮಾಪಕ ಹೀರೋ ಅದಕ್ಕೆ. ಸೊ ಸರ್ ಫ್ರೆಂಡ್ ಸರ್ ಇಲ್ಲಿ ಈ ಕಡೆ ಧನು ಪಬ್ಲಿಕ್ ಟಿವಿಯಿಂದ ಸರ್, ಹೇಳೋಣ. ಒಂದೇ ಕುಟುಂಬದವ್ರ ತರ ಇರಬೇಕು ಇಂಡಸ್ಟ್ರಿ ಅಂದ್ರೆ, ಮತ್ತೆ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿದ್ರಿ. ಸೊ ಇದು ಒಗ್ಗಟ್ಟಿನ ಕೊರತೆ ಏನಾದ್ರೂ ಕಾಣಿಸ್ತಾ ಇದೆಯಾ ಇಂಡಸ್ಟ್ರಿಯಲ್ಲಿ ಹೇಗೆ ಅಂತ? ಕೊರತೆ ಅಂತೇಳಿ ಒಂಥರ ಇಂಡಸ್ಟ್ರಿ ಬಂದ್ಬಿಟ್ಟು ಈಗ ಹೆಂಗೆ ಅಂತಂದ್ರೆ ಒಬ್ರು ಬಂದ್ರೆ ಒಬ್ರು ಹೋದ್ರೆ ಇನ್ನೊಬ್ರು ಓದಾಡ್ತಾರೆ, ಒಬ್ರು ಒಂದು ಸಮುದ್ರ ಇದು. ಕೊರತೆ ಅನ್ನೋದು ಏನಾಗುತ್ತೆ, ನಮ್ಮಲ್ಲೇ ಜಾಸ್ತಿ ಕೊರತೆಗಳು ಕಂಡು ಬರ್ತಿರ್ತವೆ. ಸೊ ಅದನ್ನ ಸಾಲ್ವೇಷನ್ ಮಾಡ್ಕೊಂಡು ಹೋಗ್ಬೇಕು. ಈಗ ಅಪ್ಪಾಜಿದ್ದ ಟೈಮಲ್ಲಿ ಎಷ್ಟು ಚಂದ ಇತ್ತು, ಯಾರೋ ಒಂದ್ಸಲಿ ಎಲ್ಲ ಬಂದ್ರು ಒಂದು ಸೆಕೆಂಡ್ ಎಲ್ಲ ಹೋಗಿರೋರು, ಅಂಬರೀಷ್ ಅಣ್ಣ ಇದ್ದಾಗ ಬಂದ್ರು ಅಂತಂದಾಗ ಎಲ್ಲ ಹೋಗಿ ಕುಂತ್ಕೊಳ್ಳೋರು. ಈಗ ಯಾರು ಬಂದ್ರು ಯಾರೂ ಹೋಗಲ್ಲ, ಯಾರೋ ಪ್ರಾಬ್ಲಮ್ ಮಾಡಿದ್ರು ಯಾರು ಹೋಗಲ್ಲ, ಯಾರೋ ಒಂದು ತೊಂದರೆ ಆಯಿತು ನಾವು ಯಾರು ಕಷ್ಟ ಹೇಳ್ಕೋಬೇಕಲ್ಲ, ಯಾರಿಗಾದ್ರೂ ಏನಾದರೂ ಸಮಥಿಂಗ್ ಹಿಂಗಾಯ್ತು ಅಂದಾಗ ಹೇಳ್ಕೋಬೇಕಲ್ಲ, ಯಾರು ಬರ್ತಾರೆ ಯಾರು ಹೋಗ್ತಾರೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಅವ್ರವ್ರದೇ ಇಷ್ಟ, ಅವ್ರವ್ರದೇ ಬೆಳವಣಿಗೆ, ಅವ್ರವ್ರದೇ ಇದು. ಈಗ ಲೈಕ್ ಸಮುದ್ರ ಇದ್ದಂಗೆ, ಹೋಗಿ ಗುರು ನೀವು ಎಷ್ಟು ಈಜಕ್ಕೆ ಸಾಧ್ಯ ಅಷ್ಟು ಈಸಿ ಅಷ್ಟೇ. ಅದಕ್ಕೊಂದು ಸೊಲ್ಯೂಷನ್ಸ್ ಏನಾದರೂ ಇದೆಯಾ ಸರ್? ನಥಿಂಗ್ ಗುರು, ನಾನು ಆಫ್ಟರ್ ಆಲ್ ನಾನೊಬ್ಬ ಡೈರೆಕ್ಟ್ರು, ನಾನು ಯಾರು ಗುರು ಸೊಲ್ಯೂಷನ್ ಕೊಡೋಕ್ಕೆ? ನಂದೇ 108 ಕಥೆಗಳು ಅಲ್ವಾ. ಸೊ ನಾನು ದೊಡ್ಡವನೂ ಅಲ್ಲ, ನಾನು ಅಷ್ಟು ಇನ್ನೂ ಬೆಳೆದೂ ಇಲ್ಲ. ನಾನು ಈಗ ನಂದು ಕೇಳಿ ಫಸ್ಟ್ ಸಿನಿಮಾ, ಇಂಡಸ್ಟ್ರಿ ಫಸ್ಟ್ ಸಿನಿಮಾ ನಂದು ಕೇಳಿ. ಸರ್ ಇತ್ತೀಚಿನ ದಿನದಲ್ಲಿ ಈ ಕೂಗು ಕೇಳಿ ಬರ್ತಾನೆ ಇದೆ. ಇತ್ತೀಚೆಗೆ ರಮ್ಯಾ ಅವರು ಕೂಡ ಈ ಒಂದು ಮಾತು ಹೇಳಿದ್ರು. ಸೊ ಈ ತರ ಕೂಗು ಆಗಾಗ ಕೇಳಿ ಬರ್ತಾ ಇದೆ, ಯಾಕೆ ಅಂತ ಏನು? ನಥಿಂಗ್ ಗೊತ್ತಿಲ್ಲ ಮಗನೇ, ಅದು ಅವ್ರವ್ರ ಇಚ್ಛೆ, ಅದು ಅವ್ರವ್ರ ಮೈಂಡ್ ಇಟ್ಟು ಅವ್ರವ್ರ ಇಚ್ಛೆ ಅದು. ಸರ್ ಕೇಳಿ ಸಿನಿಮಾ ಬಗ್ಗೆ ಮಾತ್ರ ಕೇಳೋಣ. ಇಲ್ಲಿ ಮೇಡಮ್ ಮಾತಾಡಿ. ಪ್ರೇಮ್ ಸರ್ ಇಲ್ಲಿ ಅವರು ಮೇಡಮ್ ಒಂದ್ ಸೆಕೆಂಡ್. ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಗಳಿದೆ, ನಮ್ದು ಒಂದೇ ಪ್ರಶ್ನೆ. ಹೌದಾ? ನಾನು ಸ್ಟಾರ್ಟೇ ಮಾಡಿಲ್ಲ. ನಾವೊಂದು ಕೇಳಿ ಸರಿ ಮೇಡಮ್ ಇರಿ ಮೇಡಮ್, ರಿಕ್ವೆಸ್ಟ್ ಮಾತಾಡ್ಬಿಡ್ಲಿ. ಸರ್ ಅವರು ಪ್ರೊಡ್ಯೂಸರ್ ಹೇಳ್ತಾ ಇದ್ರು ಅವಾಗ, ಬರೀ ಮಾಸ್ ಅಂತ ಅನ್ಕೋಬೇಡಿ, ಅದ್ರೊಳಗೆ ಪ್ರೀತಿನೂ ಇದೆ, ಸ್ವಲ್ಪ ಎಲ್ಲಾದ್ರೂ ಆ ಒಂದು ಅಂಶನ ತೋರಿಸಬಹುದಿತ್ತೇನೋ. ಯಾಕಂತ ಹೇಳಿದ್ರೆ ಬರೀ ಮಾಸ್ ಅಷ್ಟೇ ಅಲ್ಲ, ಪ್ರೀತಿಯನ್ನ ನೋಡೋರು ಕೂಡ ನಮ್ಮನ್ನು ತೋರಿರ್ತೀವಿ, ಪ್ರೀತಿಯನ್ನ ಹೆಂಗಿರುತ್ತೆ ಅಂತ ಸ್ವಲ್ಪ ತೋರಿಸಬಹುದಿತ್ತೇನೋ. ತೋರ್ಸೋಣ, ಒಂದೇ ಸರಿ ತೋರ್ಸಿದ್ರೆ ಮಜಾ ಇರಲ್ಲ ಅಲ್ವಾ? ಇನ್ ಕೇಸ್ ಕ್ವಶನ್ ಕೇಳ್ತಿದ್ರ ನೀವು, ತೋರ್ಸ್ಬಿಟ್ಟಿದ್ರೆ ತೋರ್ಸಲ್ಲ. ನೆಕ್ಸ್ಟ್ ತೋರ್ಸಿರಿ, ಇನ್ನ 3 months ಇದೆ. 100% ಅದನ್ನೇ ಒಂದು ಟೀಸರ್ ಬಿಡ್ತೀನಿ, ಆಮೇಲೆ ಲವ್ ಒಂದು ಟೀಸರ್ ಬಿಡ್ತೀನಿ, ಎಮೋಷನ್ಸೇ ಒಂದು ಟೀಸರ್ ಬಿಡ್ತೀನಿ. ಯಾಕೆಂದ್ರೆ ಜನನ ತಲುಪಬೇಕು. ನಾವು ಸಿನಿಮಾ ಎಷ್ಟು ಚಂದ 1.5 ವರ್ಷ 2 ವರ್ಷ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಲ್ವಾ, ಅದನ್ನ ಜನನ ನಾವು ನಮ್ಮ ಹತ್ರ ಹಿಂಗೆಲ್ಲ ಇದೆ. ಒಂದು ಹಣ್ಣನ್ನ ಅಂಗಡಿ ಅಂತಂದಾಗ ನನ್ನ ಹತ್ರ ಈ ಅಂಗಡಿ ಇದೆ, ಈ ಹಣ್ಣಿದೆ, ಆ ಹಣ್ಣಿದೆ ಅಂತೆಲ್ಲ ತೋರಿಸ್ಬೇಕಲ್ಲ. ಒಂದೇ ಸರಿ ಇದೊಂದೇ ಹಣ್ಣು ಅಂತಂದಾಗ ಏನು ಮಾಡ್ಬಿಡ್ತಾನೆ, ಇನ್ನು ನೆಕ್ಸ್ಟ್ ಏನು ಇಲ್ವೇ ನಿನ್ನ ಹತ್ರ, ನೀ ಕೇಳ್ದಲ್ಲ ಕೊಡ್ತೀನಿ ಬಾರೋ ನೆಕ್ಸ್ಟ್ ತಗೋತೀನಿ ಬೆಳಿಗ್ಗೆ. ಯಾಕೆ, ವಾಟ್ ಇಸ್ ದ ರೀಸನ್ ಮ್ಯಾನ್? ಸಿನಿಮಾ ನಾವು KVN ಸರ್ ನಮ್ಮ ನಂಬಿ ದುಡ್ಡು ಹಾಕ್ಯಾರ. ನೋಡಿ ಪ್ರೇಮ್ ಒಂದು ಒಳ್ಳೆ ಕತೆ ಕೊಟ್ಟಿಯಾನೆ, ಒಳ್ಳೆ ಒಂದು ಸಿನಿಮಾ ಮಾಡ್ತಾನೆ, ಅವ್ನು ನಂಬ್ಕೊಂಡಿದ್ದೀನಿ, ಒಂದು ಒಳ್ಳೆ ಚಿತ್ರ ಕೊಡ ನೀನು ನನ್ನ ಸಂಸ್ಥೆಗೆ ಅಂತ ಒಂದು ಒಳ್ಳೆ ಬ್ಯಾಕ್ ರಾಪಲ್ಲಿ ನಿಂತ್ಕೊಂಡು ನಮ್ಮ ಬೆನ್ ತಟ್ಟಿದ್ದಾರೆ. Just to add to what Prem sir is telling, madam, this is period movie. This is can you hear me? Yeah, it's a period movie, 1970s. ಈಗ ಎಲ್ಲ ನಾವು ಬಿಲ್ಡ್ ಮಾಡಬೇಕು. ಓಕೆ, ಲೈವ್ ಲೊಕೇಶನ್ಸಲ್ಲಿ ಶೂಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಇನ್ಫ್ಯಾಕ್ಟ್ ಐ ರಿಕ್ವೆಸ್ಟ್ ಡೈರೆಕ್ಟರ್ ಪ್ರೇಮ್ ಅವರು ಮತ್ತು ಎವ್ರಿಬಡಿ ಇನ್ ದ ಟೀಮ್, ನೆಕ್ಸ್ಟ್ ಪ್ರೆಸ್ ಮೀಟ್, ನೆಕ್ಸ್ಟ್ ಇಂಟರಾಕ್ಷನ್ ಸೆಟ್ಟಲ್ಲಿ ಮಾಡೋಣ, ನಮ್ಮ ಸೆಟ್ಟಲ್ಲಿ ಮಾಡೋಣ. Okay, you will know, town hall to KR market to all this entire circle, the sets that have been put up to replicate 1970, all that took time, number one. Number two, if you see the star cast, because they are also busy doing so many things, there are combination scenes, we have to get everybody together and you have to do all those, plus CG work. So because when you are doing a big scale, instead of doing something mediocre, bringing it to people, he wants to do the best work and then showcase. Good work will take some time. So therefore,
Therefore, it is only about when we are coming. See, we'll talk about whether you like what you have seen, and you know what is that you are talking about with respect to movie. Date will definitely come out and tell, as you was telling, you are ಈ ತಿಂಗಳಲ್ಲಿ ಇನ್ನೊಂದು ಸಾಂಗ್ ಬಿಟ್ಟು we'll announce the date and get going, because we just want to see final output after CG. ಬಟ್ ಅವಾಗಲೇ 3 months ಅಂತ ಅಂದ್ರು. ಸೊ ಇಸ್ ಇಟ್ ಗೋನ್ ಬಿ ಅ ಡಿಸೆಂಬರ್ ರಿಲೀಸ್? ಇದು ಯಾವ ತಿಂಗಳು ಮೇಡಮ್ ಇದು? ಜುಲೈ ಜುಲೈ ಸೆಪ್ಟೆಂಬರ್ ಅಕ್ಟೋಬರ್, ಕರೆಕ್ಟ್ 3 months ಆಯ್ತಲ್ಲ ಮೇಡಮ್. ಜುಲೈ ಸೆಪ್ಟೆಂಬರ್ ಅಕ್ಟೋಬರ್ 3 months. ಆಗಸ್ಟ್ ಬಿಟ್ಬಿಟ್ರಿ. ಆಗಸ್ಟ್ ಇದೆಯಾ? ಆಗಸ್ಟ್ ಇಲ್ಲ ಸರ್, ಜುಲೈ ಮುಗಿದೋಯ್ತು, ಆಗಸ್ಟ್ 3 months ಆಯ್ತಲ್ಲ ಮೇಡಮ್. ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್, ಅಕ್ಟೋಬರ್ ಅಲ್ಲಿ ಅಂತ 100% ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ಆನ್ ಸ್ಕ್ರೀನ್ ಹಿಟ್ ದ ಸ್ಕ್ರೀನ್ ಸರ್. ಇದೆ ಹೇಳಿದ್ರಿ ಆಗಸ್ಟ್ ಅಲ್ಲಿ ನಾನು ಪಕ್ಕಾ ಬರ್ತೀನಿ, ಇದೆ ಬರ್ಬೇಕಾಗಿತ್ತು ಮೇಡಮ್. ಪಾಪ ನಮ್ ಧ್ರುವರ್ದು ಒಂದು ಮಧ್ಯೆ ಒಂದು ಸಿನಿಮಾ ಇತ್ತು ಮೇಡಮ್, ಅದು ಮುಗಿಸ್ಬಿಟ್ಟು ಅದಾದ್ಮೇಲೆ ನನಗೆ ಬಂದ್ರು, ನಾನು ಮಾಡ್ಕೊಂಡೆ, ಇವಾಗ ರೆಡಿ ಆಗಿದೆ ಮೇಡಮ್. ಬರ್ಬೇಕು, ಮಾಡ್ಬೇಕಲ್ಲ ಮೇಡಮ್. ಇನ್ನೊಬ್ರಿಗೂ ಅದು ಸಾರದೆ ದುಡ್ಡು, ಅವರೇ ಸಾರ ಕೊಟ್ಟಿದ್ರು ಅದಕ್ಕೂ. ಸೊ ಏನು ಮಾಡ್ಲೇಬೇಕು ಮೇಡಮ್, ಏನು ಮಾಡೋಕ್ಕಾಗಲ್ಲ. ಒಬ್ರು ಮುಂದೆ ಹೋಗ್ತಾ ಇದ್ರೆ ಆಯ್ತು ನಡಿ ಗುರು, ನಾನು ಆಮೇಲೆ ಹಿಂದೆ ಬರ್ತೀನಿ ಅಂತ ಮಾಡ್ಬೇಕು. ಆಗಲ್ಲ ನೀನು ಆಗಲ್ಲ ಅನ್ನಕ್ಕಾಗಲ್ವಲ್ಲ ಮೇಡಮ್. ಎಂತ ಮೇಡಮ್ ಕಲ್ತ್ಕೊಂಡ್ಬಿಟ್ರು, ಬನ್ನಿ ನೀವು. ನಾವು ಹೇಳಿದ್ದು ಯಾರಿಗೂ ಹರ್ಟ್ ಆಗಬೇಕು ಅಂತ, ನಮ್ಗೆ ಹರ್ಟ್ ಆಗಿದೆ. ಸೊ ಅದಕ್ಕೆ ಆ ಥರ ಮಾತಾಡಿ. ನಮ್ಮ ತಾಯಿ, ನಮ್ಮ ಕನ್ನಡ, ನಮ್ಮ ಲ್ಯಾಂಗ್ವೇಜ್ ಅಂತ. ಥ್ಯಾಂಕ್ ಯು. ಅದನ್ನ ಎಲ್ಲರೂ ಅಲ್ಲೂ ಅಷ್ಟೇ ಎಂಟೈರ್ ಮೀಡಿಯಾ ಬಂದ್ಬಿಟ್ಟು ಯಾರು ಲೈಕ್ ಇದಾಗಿ ಯಾರು ರೆಬಲ್ ಆಗಿ ಯಾರು ಮಾತಾಡಕ್ ಹೋಗ್ಲಿಲ್ಲ. ಸೊ ಅಗ್ರಿ ಅಂತ ಒಪ್ಕೊಂಡ್ರು ಅವರು. ಎಸ್ ಅಗ್ರಿ, ಯಾಕಂದ್ರೆ ಅದು ಟ್ರೂ ಅಲ್ವಾ. ಸೊ ಈಗ ನಾನು ಹೋದ ತಕ್ಷಣ ಲೇಟ್ ಆಯ್ತು ಪ್ರೆಸ್ ಇದ್ರೆ, ನಾನೇನು ಅಲ್ಲ, ಸಾಮಾನ್ಯ ಒಬ್ಬ ನಿರ್ದೇಶಕ. ಬಟ್ ನಾನು ಹೋದ ತಕ್ಷಣ ಕೇಳಿದೆ, ಸರ್ ಇಫ್ ಎನಿ ಲೇಟು, ನನ್ನಿಂದ ಲೇಟ್ ಆಗಿದೆ, ನನ್ನ ಟೀಮಿಂದ, ನಮ್ಮ KVN ಪ್ರೊಡಕ್ಷನ್ ಆಗಲಿ ನಮ್ಮ ಟೀಮಿಂದ ಲೇಟ್ ಆಗಿದೆ, ಸಾರಿ ಸರ್. ತಪ್ಪೇನಿದೆ ಸರ್ ಅಲ್ವಾ? ಸಾರಿ ಕೇಳೋದು ತಪ್ಪೇನಿಲ್ವಲ್ಲ, ಅದೇನು ದೊಡ್ಡತನ ಇದೆ, ದೊಡ್ಡ ಬೆಳೆ. ಅದಕ್ಕೆ ಕಮಲ್ ಸರ್ ಒಂದು ಸಾರಿ ಕೇಳಿದ್ರೆ ಸರೋಗಿರೋದು ಅಂತ ಕೇಳಿದೆ ಅಷ್ಟೇ ಪ್ರೀತಿಯಿಂದ. ಬಟ್ ಅವರು ಅಗ್ರಿ ಮಾಡಿದ್ರಲ್ಲ, ಇರೋರಲ್ಲ, ಅವರು ಅಗ್ರಿ ಮಾಡಿದ್ರು ಅದನ್ನ, ಅಷ್ಟೇ ಸಿಂಪಲ್. ರಮೇಶ್ ಅರವಿಂದ್ ಸರ್ ಪ್ರಶ್ನೆ. ರಮೇಶ್ ಅರವಿಂದ್ ಸರ್ ಪ್ರಶ್ನೆ. ಸಾಮಾನ್ಯವಾಗಿ ನೀವು ಇಲ್ಲಿವರೆಗೂ ಸಿನಿಮಾಗಳು ಮಾಡ್ಕೊಂಡು ಒಂದು ರೀತಿ ನೀವು ತ್ಯಾಗರಾಜನ ಬ್ರಾಂಡ್ ಅಂಬಾಸಿಡರ್ ತರ, ಅಂದ್ರೆ ಈ ಹೂವು ಹಣ್ಣು ಸ್ವಲ್ಪ ತುಂಬಾ ಮೆಲೋಡಿ. ಆದ್ರೆ ಈ ಡ್ಯಾಶಿಂಗ್ ತರ ಡೈರೆಕ್ಟರ್ ಪ್ರೇಮ್ ತರ ಬಂದು ಕೇಳಿದಾಗ ನಿಮ್ಗೆ ಫಸ್ಟ್ ಏನ್ ಅನಿಸ್ತು ಈ ಸಿನಿಮಾದಲ್ಲಿ ಮಾಡಿ ಅಂತಂದಾಗ? ಇಲ್ಲ, ಬಹಳ ಇಷ್ಟ ಆಯ್ತು ನನಗೆ. ಇಂಥದಕ್ಕೆ ಕಾಯ್ತಾ ಇದೀವಿ ಅಂದ್ರೆ. ಓಕೆನಾ? ಹಲೋ ಸರ್, ನಾವು ಆಕ್ಟರ್ ಸರ್, ಯಾವ ರೋಲ್ ಕೊಟ್ಟರು ನಾವು ಮಾಡಕ್ಕೆ ರೆಡಿ ಇರ್ತೀವಿ. ಒಬ್ಬ ಡೈರೆಕ್ಟರ್ ಬಂದು ನಿಮ್ಮಲ್ಲಿ ಇದಿದೆ, ಈ ಪೋರ್ಷನ್ ಇದೆ ಅಂತ ಹೊರಗೆ ತೆಗಿಬೇಕು. ನಾನು ಆ ಟೈಮಲ್ಲಿ ಅಷ್ಟು ಲವ್ ಸ್ಟೋರೀಸ್ ಮಾಡಿದಾಗ ದಿನೇಶ್ ಬಾಬುಗೆ ಅನ್ನಿಸ್ತು ನಾನು ಅಮೃತವರ್ಷಿಣಿ ಮಾಡ್ಬೋದು ಅಂತ. ಅದೇ ಥರ ಈ ಟೈಮಲ್ಲಿ ಈ ಥರ ಮಾಡೋದು ಪ್ರೇಮ್ಗೆ ಅನಿಸಿದೆ ನನಗೆ ಈ ಥರ ಸೂಟ್ ಆಗುತ್ತೆ ಅಂತ. ಹಾಗಾಗಿ ಡೈರೆಕ್ಟರ್ಸ್, ಎಲ್ಲ ಡೈರೆಕ್ಟರ್ಸ್ ಕೈಲಿದೆ. ಆ್ಯಕ್ಟರ್ಸಿಂದ ನಾವು ಏನು ಮಾಡ್ಬೋದು ಅಂತ, ವಿ ಆರ್ ಜಸ್ಟ್ ಲೈಕ್ ಕ್ಲೇ, ಯಾರು ಹೆಂಗೆ ಬೇಕಾದ್ರೂ ಮೌಲ್ಡ್ ಮಾಡ್ಬೋದು. ಇವ್ರು ಬಹಳ ಬ್ಯೂಟಿಫುಲ್ ಆಗಿ ಈ ಧರ್ಮ ಅನ್ನೋ ಪಾತ್ರದಲ್ಲಿ ಮೌಲ್ಡ್ ಮಾಡಿದ್ದಾರೆ. ನನಗೆ ಆ ಪಾತ್ರದ ಹೆಸರೇ ಇಷ್ಟ. ಪಾತ್ರ ಬಿಡಿ, ಧರ್ಮ ಅಂತ ಹೆಸರಿಟ್ಟಿದಾರಲ್ಲ, ಅದೇ ಬಹಳ ಇಷ್ಟ ಆಯ್ತು ನನಗೆ. ಎಲ್ಲವೂ ಅಚ್ಚುಕಟ್ಟಾಗಿ ನಡಿಬೇಕು ಅಂತ ಕೇರ್ ಮಾಡುವಂಥ ಕ್ಯಾರೆಕ್ಟರ್. ಏನೇನಾಗುತ್ತೆ ಅಂತ ನೀವು ಚಿತ್ರದಲ್ಲಿ ನೋಡ್ತೀರಿ. ಪ್ರೇಮ್ ಸರ್, ನನ್ನ ಪ್ರಶ್ನೆ. ಪ್ರೇಮ್ ಸರ್ ಇಲ್ಲಿ ಪ್ರೇಮ್ ಸರ್ ಇಲ್ಲಿ ಅಶ್ವಥ್ ಅಂತ ಹೇಳಿ ಫ್ರೀಡಮ್ ಟಿವಿಯಿಂದ. ನಾನು ನಿಮ್ಮನ್ನ ಅಮಿತ್ ಶಾ ಮತ್ತೆ ದೇವೇಗೌಡರಿಗೆ ಕಂಪೇರ್ ಮಾಡ್ತೀನಿ. ಯಾಕೆ ಅಂತ ಕೇಳಿ, ರಾಜಕಾರಣದಲ್ಲಿ ಅವರು ಒಂದಷ್ಟು ಸ್ಟ್ರಾಟಜಿಗಳನ್ನ ಮಾಡ್ತಾರೆ. ಯಾರನ್ನ ಹೆಂಗೆ ಕಟ್ ಹಾಕ್ಬೇಕು ಅಥವಾ ಯಾರನ್ನ ಅಂದ್ರೆ ಸೋಲಿಸ್ಬೇಕು, ಅಷ್ಟು ಕತೆಗೆ ಇಂಪಾರ್ಟೆನ್ಸ್ ಕೊಡ್ತಾರಾ ಅನ್ನೋದು ನನ್ನ ಪ್ರಶ್ನೆ. ಒಂದು ನಾನು ಪ್ರತಿ ಸಿನಿಮಾ ಮಾಡಿದ್ದು ಅಷ್ಟೇ, ಎಲ್ಲ ಸಿನಿಮಾಗಳನ್ನು ತೊಗೊಂಡೋಗಿ ರೀಚ್ ಆಗಬೇಕು ಜನಗಳಿಗೆ ಅಂತ ಮಾಡ್ತೀನಿ ನಾನು ಯಾವುದೇ ಆಗಲಿ. ಯಾಕಂದರೆ ನಾನೊಬ್ಬ ಮಾರಾಟಗಾರ. ನಾನು ಏನಾದರೂ ಒಂದು ವಸ್ತು ಮಾರ್ತೀನಿ ಅಂತಂದರೆ ಅದನ್ನು ನಾನು ಹೇಳಲೇಬೇಕು. ಸೊ ಹಿಂಗಿದೆ ನನ್ನ ವಸ್ತು, ಹಿಂಗಿದೆ, ಹಣ ತಗೊಳ್ಳಿ. ರಸ್ತೆಲಿ ಹೋಗಿ, ಈಗ ಒಬ್ಬ ಸೈಕಲಲ್ಲಿ ಹಾಕೊಂಡು ಯಾವುದೋ ಒಂದು ತರಕಾರಿ ಮಾರ್ಕೊಂಡು ಹೋಗ್ಲಿ, ಯಾವುದೋ ಒಂದು ಬೇರೆ ಏನೇ ಮಾರ್ಕೊಂಡು ಹೋಗ್ಲಿ, ಕೂಕೊಂಡು ಹೋಗ್ತಾನೆ ಅವನು, ಇದಿದೆ ಅದಿದೆ ಅಂತ. ಅವರು ಒಂದು ಸರಿ ತಗೋತಾರೆ, ಒಂದು ಸರಿ ತಗೊಂಡು ಅವನ ಹತ್ರ ಚೆನ್ನಾಗಿತ್ತು ಅಂದ್ಕೊಳ್ಳಿ, ಮತ್ತೆ ಮಾಡೇ ಸಹ ಕಾಯ್ತಾ ಇರ್ತಾರೆ ಹೊಸಲ್ ಬಂದ್ಬಿಟ್ಟು, ಬರ್ತಾನೇನೋ ಅವನು ಅಂತ. ಆ ಥರ ವ್ಯಕ್ತಿ ನಾನು. ಆ ಥರ ಯಾರು ಕಾಯ್ತಾನೆ ಇರ್ತಾರೆ. ಯಾಕಂದ್ರೆ ಇವತ್ತಿನವರೆಗೂ ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗಿದೆ. ಅದೇನೋ ಗೊತ್ತಿಲ್ಲ, ಕೆಲವು ಈಗ ನೀವು ಕೇಳಿದ್ರಲ್ಲ ಆ ಥರ ಮಾತಾಡ್ಬೋದು. ಐ ಡೋಂಟ್ ನೋ ರಿಯಲಿ. ನನ್ನ ಹಾಕೊಂಡು ಸಿನಿಮಾ ಮಾಡಿದ ಪ್ರೊಡ್ಯೂಸರ್ಸ್ಗಳೆಲ್ಲ ಚೆನ್ನಾಗಿದ್ದಾರೆ. ಇಟ್ಸ್ ಗುಡ್, ವೆಲ್ ಮೇಕ್ ಮನಿ ಅಂಡ್ ಎವ್ರಿಥಿಂಗ್ ಇಸ್ ಗುಡ್. ಸಿನಿಮಾ ಜನ ನೋಡಿದ್ದಾರೆ. ಒಂದ್ಸರಿ ಸಿನಿಮಾ ರಿಲೀಸ್ ಆದಾಗ ಎಲ್ಲ 100 ಥಿಯೇಟರ್ ರಿಲೀಸ್ ಮಾಡಿದಾಗ 100 ಡೇಸ್ ಹೋಗುತ್ತೆ ಅಂತ. ನಾವು ಹಂಗೆ ಮಾಡಲಿಲ್ಲ. ನಾನು ಜೋಗಯ್ಯ ಇಂದ ಸ್ಟಾರ್ಟ್ ಮಾಡಿದ್ದು. ಅವಾಗೆಲ್ಲ ಡಿಸ್ಟ್ರಿಬ್ಯೂಟರ್ ಬೈದ್ರು ನನಗೆ,
ಏನಕ್ಕೆ ಅಂತಂದರೆ ಏಕಾಏಕಿ 300-400 ಥಿಯೇಟ್ರ್ ಹಾಕ್ಬೇಡ ಅಂತ ನಾನು ಹೇಳಿದ್ದು ರೀಚ್ ಆಗ್ಬೇಕು ಜನಗಳಿಗೆ ಅಷ್ಟೇ. ಇಟ್ಸ್ ಮೇಕ್ ಮನಿ. ನೀವು ಸಿನಿಮಾ ಏನಕ್ಕೆ ಮಾಡಿದ್ದೀರಾ? ಒಂದು ಉದ್ದೇಶ ಜನಕ್ಕೆ ತಲುಪಬೇಕು, ಅದರಿಂದ ಏನಾದರೂ ಒಂಚೂರು ಕಲಿಬೇಕು, ಅದರಿಂದ ನಿರ್ಮಾಪಕ ಅನ್ನದಾತ ಅವ್ರಿಗೂ ದುಡ್ಡು ಬರಬೇಕು, ಮತ್ತು ಒಂದು ಫ್ಯಾಕ್ಟ್ರಿ ನಡೆದಂಗೆ ನಡೀತಾ ಇರ್ತದೆ, ಎಲ್ಲರಿಗೂ ಕೆಲಸ ಆಗುತ್ತೆ. ಅದು ಇಷ್ಟೇ ಇಂಪಾರ್ಟೆಂಟ್ ನಾವು ಮಾಡೋದು. ಅದು ಬಿಟ್ಟರೆ ಈ ಮಿಕ್ಕಿದೆಲ್ಲ ಗಿಮಿಕ್ಕು ಅದು ಸರಕು ಪರಕು ಅವೆಲ್ಲ ಯಾರು ಏನು ಬೇಕಾದ್ರೂ ಹೆಸರುಗಳು ಕೊಟ್ಕೊಳ್ಳಿ. ಐ ಡೋಂಟ್ ವಾಂಟ್, ನನಗೆ ಐ ಡೋಂಟ್ ಕೇರ್ ಅಬೌಟ್. ಪ್ರೇಮ್ ಸರ್ ರೈಟ್. ಕೀರ್ತಿ ಪಾಟೀಲ್ ಅಂದ್ರೆ ಸಿನಿಮಾದಲ್ಲಿ ಈಗಾಗಲೇ 7 ವಂಡರ್ಸ್ 7 ಸ್ಟಾರ್ಸ್ ನ ರಿವೀಲ್ ಮಾಡಿದ್ದೀರಾ. 8th ವಂಡರ್ ನ ತುಂಬಾ ಸರ್ಪ್ರೈಸ್ ಆಗಿಟ್ಟಿದ್ದೀರಾ. ಅಂದ್ರೆ ನಾನು ಹೇಳಕ್ ಕೊಟ್ಟಿರೋದು, ಇತ್ತೀಚೆಗಷ್ಟೇ ಸುದೀಪ್ ಸರ್ ಸುದ್ದಿಗೋಷ್ಠಿಯಲ್ಲಿ ಈ ಪ್ರಶ್ನೆ ಕೇಳಿದಾಗ ಪ್ರೇಮ್ ಅವರು ಅಷ್ಟು ಖರ್ಚು ಮಾಡಿ ಸುದ್ದಿಗೋಷ್ಠಿ ನಡೆಸ್ತಾರೆ, ಸೊ ಕೇಳಿನಲ್ಲಿ ನಾನು ಇದೀನೋ ಇಲ್ಲೋ ಪ್ರೇಮ್ ಅವ್ರನ್ನೇ ನೀನು ಈ ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರು. ಅದನ್ನ ಯಾವ್ದಾದ್ರು ಅದು ನಿಜನೇ ಆದ್ರೆ ನಾನು ಅವ್ರನ್ನೇ ಸಾರ್ನೆ ಕರ್ಕೊಂಡು ಕೂರಿಸ್ತೀನಿ, ಅವಾಗಲೇ ಅವ್ರು ಕೇಳೋರು ಅಂತ. ಸರ್ ಇದರ ಇಲ್ಲ, ಅದನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ. ಅಲ್ಲ, ಅದು ನಾನು ಅದನ್ನ ಹೇಳ್ತಾ ಇರೋದು. ನಾನು ಇದ್ರೆ ನಾನು ಖಂಡಿತವಾಗ್ಲೂ ಅವ್ರನ್ನೇ ಕರ್ಕೊಂಡು ಕೂರಿಸ್ತೀನಿ. ಯು ಕ್ಯಾನ್ ಕ್ಲೂ ಕೊಡ್ಬೋದಲ್ಲ? ಏನ್ ಕ್ಲೂ ಕೊಡ್ತೀಯಪ್ಪ? ಇದ್ರೆ ನಾನು ಹೇಳಿದ್ನಲ್ಲ, ಇದ್ರೆ ಕೂರಿಸ್ತೀನಿ ಖಂಡಿತ ಆಗಿ. ಸರ್ ಜುಲೈ 17th ಶೂಟಿಂಗ್ ಮಾಡ್ತಾ ಇದ್ದಾರಲ್ಲ ಸರ್ ಸುದೀಪ್ ಜೊತೆ. ಅಲ್ಲ, ಎಷ್ಟು ಇನ್ಫಾರ್ಮೇಶನ್ಸ್. ಐ ಥಿಂಕ್ ಎಲ್ಲರೂ ಶಾರದಾ ಮ್ಯಾಮ್ನೇ ಪ್ರಶ್ನೆ ಕೇಳಬೇಕು, ಎಷ್ಟು ಇನ್ಫಾರ್ಮೇಶನ್ಸ್ ಇಟ್ಕೊಂಡಿದ್ದಾರೆ. ನಮ್ಮ ಮನೇಲಿ ನಮ್ಮ ಮೇಡಮ್ ಅದೇ ಹೋಯ್ತಿರ್ತಾಳೆ. ನಾನು ಫಸ್ಟ್ ಬಾಂಬೆಲಿ ಪ್ರೆಸ್ ಮೀಟ್ ಆದ ತಕ್ಷಣ, ನೀನು ಬರೀ ಕನ್ನಡ ಮಾತಾಡಪ್ಪ, ನೀನೇನು ಹೋಗಿ ಅಲ್ಲೆಲ್ಲ ಏನೇನೋ ಮಾತಾಡ್ತಾ ಇದೆಯಾ ನೀನು ಅಂತ. ಇಲ್ಲಮ್ಮ, ಆದಷ್ಟು ಟ್ರೈ ಮಾಡ್ತೀನಿ. ನಂದು ಕನ್ನಡ, ನಾನು ಹುಟ್ಟಿದ್ದು ಕನ್ನಡ, ನಾನು ಬೆಳೆದದ್ದು ಕನ್ನಡ, ನಾನು ಕನ್ನಡ ಸಿನಿಮಾ ಇಲ್ಲೇ ಮಾಡೋದು, ಇಲ್ಲೇ ಸಾಯೋದು ಕೊನೆಗೆ ನಾವು. ಬಟ್ ಎಲ್ಲಾದರೂ ಹೋಗಿ ಅವ್ರಿಗೆ ನಮ್ಮ ಕನ್ನಡನ ಕಲಿಸ್ಬೋದು, ಇಲ್ಲಾಂದ್ರೆ ಅವ್ರ ಭಾಷೆ ಸ್ವಲ್ಪ ಎಲ್ಲ ಮಾತಾಡಿದಾಗ ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ. ಈಗ ನಮ್ಮಲ್ಲಿ ಬಂದಾಗ ನಾವು ಕನ್ನಡ ಮಾತಾಡ್ತೀವಿ, ಈಗ ಸಂಜು ಬಾಬಾ ಕೈಲಿ ಮಾತಾಡಿಸ್ತೆ ಕನ್ನಡ, ಸೊ ಎಷ್ಟು ಖುಷಿ ಆಯ್ತು ನಮ್ಮೆಲ್ಲರಿಗೂ. ಸೊ ಹಂಗೆ ನನ್ನ ಎಕ್ಸ್ಪ್ರೆಷನ್ ನಾನು ಹೇಳ್ತಾ ಇದ್ದೀಗ ರಮೇಶ್ ಸರ್ ಅಂದರೆ ರಮೇಶ್ ಸರ್ಗೆ ಚೆನ್ನಾಗಿ ಗೊತ್ತು. ರಮೇಶ್ ಸರ್ಗೆ ಹೇಳ್ತೀನಿ, ಹೌದಾ ಗುರುವೆ, ಬಾ ಗುರುವೆ, ಏನು ಮಾಡ್ಬೇಕು ಗುರುವೆ ಅನ್ನೋ ಬರೋರು. ಅವ್ರು ಎಂಟ್ರಿ ಆದ್ರೆ ಒಂಥರ ಲೈಕ್ ಎಷ್ಟು ಎನರ್ಜಿ ಅಂದರೆ ನಮಗೆ 100% ಇದ್ರೆ 1000% ತರೋರು ಅವ್ರು. ಅವ್ರಿಗೆ ಅಷ್ಟು ಎಂಕರೇಜ್ ಮಾಡೋರು. ಬಟ್ ಲ್ಯಾಂಗ್ವೇಜ್ ಬಂದಿಲ್ಲ ಅಂದ ತಕ್ಷಣ ನನ್ನ ಫೇಸ್ ನೋಡೋರು, ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ, ಸೊ ಅದನ್ನು ಫೇಸ್ ನೋಡ್ಕೊಂಡು ಅವರು ಗ್ರಾಫ್ ಹಿಡ್ಕೊಂಡು ಮಾಡ್ಕೊಂಡು ಹೋಗೋರು. ನಾನು ಆ್ಯಕ್ಟ್ ಮಾಡಿ ತೋರಿಸ್ತಿದ್ದೆ ಅವ್ರಿಗೆ. ನನಗೆ ಗೊತ್ತಿಲ್ಲ ಅಂದರೆ ನಾನು ಆ್ಯಕ್ಟ್ ಮಾಡ್ಬಿಡ್ತೀನಿ ಗುರುವೆ. ಸೊ ಇನ್ನೇನು ಮಾಡ್ತೀರಾ? ನಿಮಗೆ ಪ್ರೇಮ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದು ಭಾಳ ಕಷ್ಟ, ಯಾಕೆಂದರೆ ಫಸ್ಟ್ ಟೈಮ್ ಕೆಲಸ ಮಾಡೋದಿರುತ್ತೆ. ಹೇಗಿತ್ತು? ಆಗಲೇ ಹೇಳ್ದಂಗೆ ಒಂದು ಅತೃಪ್ತಿ ಆತ್ಮ ಸರ್, ತೃಪ್ತಿನೇ ಆಗಲ್ಲ. ಒಂಥರ ತ್ರಿಶಂಕ ಲೋಕದಲ್ಲಿ ಇರ್ತಾರಲ್ಲ, ಹಂಗೆ ಏನಣ್ಣ ಓಕೆನಾ ಓಕೆ ಇಲ್ವಾ ಅಂತ. ಅವ್ರಿಗೆ ಓಕೆ ಆದರೆ ಇಡೀ ಸೆಟ್ ಗೊತ್ತಾಗುತ್ತೆ, ಏನು ಖುಷಿಯಾಗ್ಬಿಡ್ತಾರೆ. ಅದ್ರ ಬೇರೆ ಬೇರೆ ಭಾಷೆಯಲ್ಲೆಲ್ಲ ಬೈದು ಬಿಡ್ತಾರೆ, ಬಟ್ಟೆ ಸಾಕಾಗ್ಬಿಡ್ತಾರೆ ಬಿಡೋ ಮೊನ್ನೆ ಅಂತಾರೆ. ಸೊ ಹಂಗೆ ಅಂದಾಗ ಓಕೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ ತುಂಬ ಎಕ್ಸ್ಪ್ರೆಸಿವ್ ಸರ್. ಅದನ್ನು ಸಂಜಯ್ ದತ್ ಸರ್ನ ಕೇಳಬೇಕು ಆ್ಯಕ್ಚುಲಿ. ನೀವು ಇನ್ನೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋರು, ತುಂಬಾ ಎಕ್ಸ್ಪ್ರೆಸಿವ್, ಆ್ಯಕ್ಟೆಲ್ಲ ಮಾಡಿ ತೋರಿಸ್ಬಿಡ್ತಾರೆ. ಸೊ ಅದನ್ನು ನಾವು ಕಾಪಿ ಮಾಡಿದ್ದೀವಿ ಅಷ್ಟೇ. ರಮೇಶ್ ಸರ್ ಫಸ್ಟ್ ಟೈಮ್ ಪ್ರೇಮ್ ಜೊತೆ ವರ್ಕ್ ಮಾಡಿದ್ದು, ಆ ಗೆಟಪ್ಪು ಅದೆಲ್ಲ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದು ಅಂತ ಕೇಳ್ಗುರು. ನೀನು ಗುರುವೆ ಮತ್ತು ಲಾಂಗ್ ಬೇರೆ ಹಿಡಿದಿಲ್ಲ ಕೈಯಲ್ಲಿ ಫಸ್ಟ್ ಟೈಮು. ಇಲ್ಲ, ಬಹಳ ಇಷ್ಟ ಆಯ್ತು ನನಗೆ. ಯಾಕಂದರೆ ಸರ್ ನಮ್ಗೆ ಏನು ಬೇಕು ಅಂದರೆ ಡೈರೆಕ್ಟರ್ ಹಿ ಲವ್ಸ್ ದ ಫ್ರೇಮ್ ಸರ್, ಅಷ್ಟು ಇಷ್ಟಪಡ್ತಾರೆ. ಆ್ಯಂಡ್ ಆರ್ಟಿಸ್ಟ್ ಜೊತೆ ಎಷ್ಟು ಚೆನ್ನಾಗಿರ್ತಾರೆ ಅಂದರೆ, ನಾವು ಒಂದು ಒಳ್ಳೆ ಕೆಲಸ ಮಾಡಿದಾಗ ಅವ್ರು ತೋರಿಸೋದು ಪ್ರೀತಿ ಆಗಲಿ, ಅವ್ರು ಧ್ರುವನ್ ಜೊತೆ ಎಷ್ಟು ಪ್ಯಾಂಪರ್ ಮಾಡಿ ಹೆಂಗೆ ಇಟ್ಕೊಳ್ತಾರೆ ಅಂದರೆ ಸೀನ್ಸಲ್ಲಿ ಎಲ್ಲರೂ. ಸಂಜಯ್ ದತ್ ಆಗಲಿ, ಶಿಲ್ಪಾ ಶೆಟ್ಟಿ, ದೇ ಲವ್ ಹಿಮ್. ಆ ಥರ ಎಲ್ಲರ ಜೊತೆ ಮೇಂಟೈನ್ ಮಾಡ್ತಾರೆ ರಿಲೇಷನ್ಶಿಪ್ನ. ಆ್ಯಂಡ್ ಅವ್ರದ್ದೇ ಅದು ಒಂದು ಸ್ಟೈಲ್ ಇದೆ. ಇನ್ಫ್ಯಾಕ್ಟ್ ನನ್ನ ಡೈಲಾಗ್ ಡೆಲಿವರಿ ನೀವು ಫಿಲ್ಮ್ ನೋಡಿದಾಗ ಗೊತ್ತಾಗುತ್ತೆ, ಕೆಲವು ಲೈನ್ಸ್ ಎಲ್ಲ ಪ್ರೇಮ್ ಈ ಥರ ಬೇಕು ಸರ್ ಈ ಥರ ಟ್ರೈ ಮಾಡಿ ಸರ್ ಅಂತ ಹೇಳೋರು, ಅದೇ ಥರ ಟ್ರೈ ಮಾಡಿದ್ದೀನಿ. ಈಗ ಸಂಜಯ್ ದತ್ ಕೈಯಲ್ಲೂ ಹೇಳ್ಸಿದ್ರಲ್ಲ, ಆ ಒಂದು ಟ್ರೆಂಡ್ ಇದೆ, ಪ್ರೇಮ್ ಅವರು ಟ್ರೆಂಡ್ ಇದೆ ಹೈ ಲೋ ಮಾಡೋದು, ಅದೇ ಥರ ನಾನು ಮಾತಾಡಿದ್ದೀನಿ. ಅವ್ರು ಹೇಳ್ಕೊಟ್ಟಿರೋದು ಅದು. ಇಲ್ಲ ಖಂಡಿತ ಪಿಕ್ಚರ್ ಅಲ್ಲಿ ಪ್ರೇಮ್ ಸರ್. ಸರ್ ಇಲ್ಲಿ ಕೇಳಿ ಸರ್, ನಿಮ್ಮ ರೈಟ್ ಸೈಡು ಇಲ್ಲಿ ಸರ್ ಅರುಣ್ ಅಂತ ಪ್ರತಿಧ್ವನಿ ಚಾನಲ್ ಇಂದ ಅಲ್ಲಿ ರೈಟ್ ಸೈಡ್ ಸರ್. ಸರ್ ಕೆಲವೊಂದು ಸಿನಿಮಾಗಳಲ್ಲಿ ಸಾಹಿತ್ಯಗಳ ಹೆಸರು ಗೊತ್ತಿರಲ್ಲ, DOP ಹೆಸರು ಗೊತ್ತಿರಲ್ಲ, ಟೆಕ್ನಿಷಿಯನ್ ಹೆಸರು ಗೊತ್ತಿರಲ್ಲ, ಅಂತವ್ರು ಬಂದು ಸಿನಿಮಾ ರಿವ್ಯೂ ಮಾಡ್ತಾರೆ. ಸಾರಿ ಪ್ಲೀಸ್. ಕೆಲವು ಸಿನಿಮಾಗಳಿಗೆ ಸರ್, ಒಂದು ಸಿನಿಮಾಗಳಿಗೆ ಸಾಹಿತ್ಯ ಹೆಸರು ಗೊತ್ತಿರಲ್ಲ, ಟೆಕ್ನಿಷಿಯನ್ ಹೆಸರು ಗೊತ್ತಿರಲ್ಲ, DOP ಹೆಸರು ಗೊತ್ತಿರಲ್ಲ, ಆ ಸಿಂಗರ್ ಹೆಸರು ಗೊತ್ತಿರಲ್ಲ, ಆ ಸಿನಿಮಾದ ಬ್ಯಾಕ್ಗ್ರೌಂಡ್ ಏನಂತ ಗೊತ್ತಿರಲ್ಲ, ಅಂತವ್ರ ಸಿನಿಮಾ ಬಗ್ಗೆ ರಿವ್ಯೂ ಮಾಡ್ತಾರೆ. ಅಂತವ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಏನು ಮಾಡೋಕ್ಕಾಗುತ್ತೆ ಬ್ರದರ್. ಈಗ ಒಬ್ಬ ಸಾಮಾನ್ಯ ಒಬ್ಬ ಆಡಿಯನ್ಸ್ ಸಿನಿಮಾ ನೋಡಿದಾಗ, ಇವಾಗ ಏನಾಗಿದೆ, ಫೋನ್ ಎಲ್ಲರ ಕೈಗೂ ಬಂದಿದೆ ಬಸ್, ಎಲ್ಲರ ಕೈಲೂ ಫೋನ್ ಇದೆ. ಅವ್ನು ನೋಡ್ತಿದ್ದಂಗೆ 2ನೇ ಸೀನ್ ಆಗ್ತಿದಂಗೆ ಹೇಳ್ತಾನೆ, ಗುರು ಡಬ್ಬ ಗುರು ಅಂತ. ಅಲ್ಲೇ ಹೊರಗಡೆ ಅವನೆಲ್ಲೋ ಇರ್ತಾನೆ, ಅವ್ನು ಡಬ್ಬ ಗುರು ಅಂದ್ಬಿಡ್ತಾನೆ. ಇಂಟ್ರೋಲ್ಗೆ ಇದೇನಿಲ್ಲ ಗುರು ಡಬ್ಬ ಗುರು ಅಂತಾನೆ.
ಸೊ ಹಿಂಗೆ ಅಂದರೆ ಅವರವರೇ ಇದಾಗಿದೆ. ಮೊದಲಿದ್ರು ಪತ್ರಕರ್ತರಾಗಲಿ ಮೀಡಿಯಾ ಆಗಲಿ ಅವಾಗ ಹೆಂಗಿತ್ತು ಅಂದರೆ ಒಂದು ತಿದ್ದಿ ಬುದ್ಧಿ ಹೇಳೋರು ಅವಾಗ. ಇವಾಗ ಇಲ್ಲ, ಬಟ್ ಎಲ್ಲರೂ ಅವ್ರವ್ರದ್ದೇ ರೂಟಲ್ಲಿ ಇದ್ದಾರೆ. ಬಟ್ ಅದನ್ನ ನಾವೇನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆನ್ಲೈನ್ ಇಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಏನಿವೆ ಅಂದರೆ ನಾನು ಹೇಳೋದು, ಕನ್ನಡ ನಮ್ಮ ಸಿನಿಮಾಗಳಿಗೆ ನಮ್ಮವರೇ ಎಫೆಕ್ಟ್ ಮಾಡಬೇಡಿ ಅನ್ನೋದೊಂದು ರಿಕ್ವೆಸ್ಟ್ ಅಷ್ಟೇ, ಸಿಂಪಲ್. ಮುದ್ದಾದ ಹೀರೋಯಿನ್ ಇದ್ದಾರೆ, ಇನ್ನೊಂದು ಅಂತ ಮುದ್ದಾದ ಹೀರೋಯಿನ್ ಇದ್ದಾರೆ, ಹ್ಯಾಂಡ್ಸಮ್ ಹೀರೋಯಿನ್ ಇದ್ದಾರೆ. ಮಚ್ಚು ಕೊಟ್ಟಿದ್ದೀರಾ, ಹೃದಯ ಕೊಟ್ಟಿಲ್ಲ, ಗುಲಾಬಿ ಕೊಟ್ಟಿಲ್ಲ. ಅಲ್ಲಿ ಎರಡು ಸಿನಿಮಾದಲ್ಲಿ ನೋಡಿದ್ರೆ, ನೀವು ಈ ಸಿನಿಮಾ ನೋಡಿದ್ರೆ 1975 ಅಂಡರಲ್ಲಿ ನಡೆಯೋ ಒಂದು ಬ್ಯಾಕ್ಗ್ರೌಂಡ್ ಕತೆ. ಆ್ಯಂಡ್ ಇದು ತುಂಬ ಎಮೋಷನ್ ಸಿನಿಮಾ, ತುಂಬ ಎಮೋಷನ್ಸ್ ಇದೆ. ಅಷ್ಟೇ ಕಲ್ಟ್, ಅಷ್ಟೇ ರಾ ಸಿನಿಮಾನೂ ಇರುತ್ತೆ. ಅಷ್ಟೇ ತುಂಬ ಏನಂತೆ ಬ್ಲಡ್ ಶೇಡು ಇರುತ್ತೆ, ತುಂಬ ಎಮೋಷನ್ಸ್ ಇರುತ್ತೆ. ಮಕ್ಕಳು ಸಮೇತ ಕುತ್ಕೊಂಡ್ಬಂದು ಸಿನಿಮಾ ನೋಡ್ಬೋದು. ಅದಕ್ಕೊಂದು ಉದ್ದೇಶ ಇರುತ್ತೆ. ಸೊ ಉದ್ದೇಶ ಇಲ್ಲದೆ ಏನೂ ಮಾಡಲ್ಲ. ಬಟ್ ಹಂಗೆ ಅಂದ್ಬಿಟ್ಟು ಈ ಸಿನಿಮಾ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ, ಈ ಸಿನಿಮಾ ಅಲ್ಲಿಗೆ ಎಂಡ್ ಆಗಲ್ಲ. ಈ ಸಿನಿಮಾ KD ಬಂದು ಅಲ್ಲಿಗೆ ಯಾವಾಗಲೂ ಎಂಡ್ ಆಗಲ್ಲ. ಶುರು ಅಂದರೆ ಕ್ಲೈಮ್ಯಾಕ್ಸ್ ನೋಡಿದ್ರೆ ನಿಮಗೆ ನಾಟ್ ಎ ಎಂಡ್ ಅಂಡ್ ಸ್ಟಾರ್ಟ್ ಅಂತ, ಅಂದರೆ ಸ್ಟಾರ್ಟ್ ಆಗ್ತಾ ಇದೆ ಅದು ಅಂತ, ಶುರು ಆಗ್ತಾ ಇದೆ ಅಂತ, ಆ ಥರದೊಂದು ಸಿನಿಮಾ ಇದು. ವೆಂಕಟ್ ನಮಸ್ತೆ. ನಮಸ್ಕಾರ ಸರ್. ಇವತ್ತು ಭಾರತೀಯ